ಸ್ನಾರಾಟದಲ್ಲಿ ಯಾರೂ ಕೊಲೆ ಮಾಡಬಾರ್ದು. ಬಟ್ ಬಹುಶಃ ನನ್ನ ಅಭಿಪ್ರಾಯ ಸಾಮಾಜಿಕ ಪ್ರಜ್ಞೆಯಿಂದ ಅವ್ರು ಕೊಲೆ ಮಾಡಿಲ್ಲ ಅವರು. ಬಟ್ ಈ ಒಳಗಡೆ ಏನು ನಡೆದಿದೆ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಗೊತ್ತಿದ್ದೆ ನಾನು ಏನೂ ಹೇಳೋಕೆ ಹೋಗಿ ಅದು ಆಭಾಸ ಆಗಬಾರ್ದು ಅಂತ ನನ್ನ ಪ್ರಾರ್ಥನೆ. ಕಾನೂನು ತನಿಖೆ ನಡೀತಾ ಇದೆ. ಅದೆಲ್ಲ ಆದಮೇಲೆ ನಾವೆಲ್ಲರೂ ಸೇರಿ ಮಾತಾಡಲಿಕ್ಕೆ ಸಾಧ್ಯತೆ ಇದೆ. ಈಗ ರೌಡಿ ಶೀಟರ್ಗೆ ಓಪನ್ ಮಾಡಬೇಕು ಕೇಳಿ ಬರ್ತಾ ಇದೆ. ಅಂದರೆ ಅಭಿಪ್ರಾಯಗಳಿಗೆ ಎಲ್ಲರಿಗೂ ಮನ್ನಣೆ ಇದೆ ಮೇಡಮ್. ಯಾರ್ಯಾರು ಏನೇನು ಅಭಿಪ್ರಾಯ ಸಲ್ಲಿಸ್ಬೋದು ಎಲ್ಲ ಸಲ್ಲಿಸ್ಬೋದು. ಕಾನೂನು ಚೌಕಟ್ಟಲ್ಲಿ ಏನು ನಡೆಯುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ತನಿಖೆ ಮತ್ತು ಆಧಾರಗಳಿಂದ ಏನೂ ನಿರ್ಧಾರ ತಗೊಳ್ಳೋಕ್ಕಾಗತ್ತೆ. ಅದನ್ನು ಒದಗಿಸಿದ ಮೇಲೆ ಬಹುಶಃ ನಮಗೆಲ್ಲರೂ ಕಾನೂನು ಪ್ರಜ್ಞೆ ಇರೋದ್ರಿಂದ ಹೇಳ್ತೀವಿ ಮೇಡಮ್. ನಾನು ತುಂಬ ರೈತರ ಹೋರಾಟ ಮಾಡೋಕ್ಕೆ ಹೋಗಿ ಇನ್ನೊಂದು ಹೋರಾಟ ಮಾಡಿ ನನ್ನ ಮೇಲೆ ಕೆಲಸ ಹಚ್ಕೊಂಡಿದ್ದೇನೆ ಗೊತ್ತಿದೆ. ನಾವು ಮಾಡಿದ್ರೆ ತಪ್ಪು ನಮ್ಮ ಮೇಲೆ ಬರೋ ಸಾಧ್ಯತೆಗಳು ಹೆಚ್ಚಿರುತ್ತೆ. ಹಾಗಾಗಿ ಏನು ಕಾನೂನಲ್ಲಿ ಏನು ದಾಖಲೆ ನಾವು ಎವಿಡೆನ್ಸ್ ಎಲ್ಲ ಆದಮೇಲೆ ತಪ್ಪು ಯಾರ್ದೊಂದು ಗೊತ್ತಾದರೆ ಆವಾಗ ನಾವು ಮಾತಾಡಲಿಕ್ಕೆ ಹೆಚ್ಚಿರುತ್ತೆ. ಇದು ತುಂಬ ಸೂಕ್ಷ್ಮ ವಿಚಾರ. ಆದ್ದರಿಂದ ಸುಮ್ಮನೆ ನಾವೇನೋ ಮೈಕ್ ಇದೆ, ಕ್ಯಾಮ್ರಾ ಇದೆ ಅಥವಾ ಮೀಡಿಯಾ ಇದೆ ಅಂತ ಬಡಬಡಿಸಿ ಅದನ್ನು ತಪ್ಪು ದಾರಿ ತೊಗೊಂಡೋಗೋ ಬದಲು ಸ್ವಲ್ಪ ತಾಳ್ಮೆಯಿಂದ ಕಾದು ಯಾರೇ ತಪ್ಪು ಮಾಡಿದ್ರು ಸರ್, ನಾವೇ ತಪ್ಪು ಮಾಡಿದ್ದು ಅಥವಾ ಒಂದು ವೇಳೆ ದರ್ಶನವೇ ತಪ್ಪು ಮಾಡಿದ್ರೆ ಚಿತ್ರರಂಗದ ಹಿರಿಯರಿದ್ದಾರೆ, ಅವರು ತಿದ್ದಿ ಬುದ್ಧಿ ಹೇಳ್ತಾರೆ ಅಥವಾ ಅವರು ಗೊತ್ತಿದ್ದೇ ಆಕಸ್ಮಿಕವಾಗಿದ್ದರೆ ಅದನ್ನು ತಿದ್ಕೊಳ್ತಾ ಬುದ್ಧಿ ಅವ್ರಿಗೂ ಇದೆ ತಂದ್ಕೊಳ್ತೀನಿ ಸರ್. ಬಹುಶಃ ನಾವೆಲ್ಲರೂ ಸೇರಿ ಇದನ್ನು ಸರಿ ಮಾಡೋಣ. ಇದನ್ನೇ ರಬ್ ಮಾಡಿ ಹೇಳ್ಕೊಂಡು ಹೋಗೋ ಬದಲು ನಾವೆಲ್ಲರೂ ಸೇರಿ ತಪ್ಪಾಗಿರೋದನ್ನ ಸರಿ ಮಾಡಿ ಮುಂದಕ್ಕೆ ಹೋಗೋಣ ಅಂತ ನಾನು ಆಶೆ. ಸ್ನಾರಾಟದಲ್ಲಿ ಯಾರೂ ಕೊಲೆ ಮಾಡಬಾರ್ದು. ಬಟ್ ಬಹುಶಃ ನನ್ನ ಅಭಿಪ್ರಾಯ ಸಾಮಾಜಿಕ ಪ್ರಜ್ಞೆಯಿಂದ ಅವ್ರು ಕೊಲೆ ಮಾಡಿಲ್ಲ ಅವರು. ಬಟ್ ಈ ಒಳಗಡೆ ಏನು ನಡೆದಿದೆ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಗೊತ್ತಿದ್ದೆ ನಾನು ಏನೂ ಹೇಳೋಕೆ ಹೋಗಿ ಅದು ಆಭಾಸ ಆಗಬಾರ್ದು ಅಂತ ನನ್ನ ಪ್ರಾರ್ಥನೆ. ಕಾನೂನು ತನಿಖೆ ನಡೀತಾ ಇದೆ. ಅದೆಲ್ಲ ಆದಮೇಲೆ ನಾವೆಲ್ಲರೂ ಸೇರಿ ಮಾತಾಡಲಿಕ್ಕೆ ಸಾಧ್ಯತೆ ಇದೆ. ಈಗ ರೌಡಿ ಶೀಟರ್ಗೆ ಓಪನ್ ಮಾಡಬೇಕು ಕೇಳಿ ಬರ್ತಾ ಇದೆ. ಅಂದರೆ ಅಭಿಪ್ರಾಯಗಳಿಗೆ ಎಲ್ಲರಿಗೂ ಮನ್ನಣೆ ಇದೆ ಮೇಡಮ್. ಯಾರ್ಯಾರು ಏನೇನು ಅಭಿಪ್ರಾಯ ಸಲ್ಲಿಸ್ಬೋದು ಎಲ್ಲ ಸಲ್ಲಿಸ್ಬೋದು. ಕಾನೂನು ಚೌಕಟ್ಟಲ್ಲಿ ಏನು ನಡೆಯುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ತನಿಖೆ ಮತ್ತು ಆಧಾರಗಳಿಂದ ಏನೂ ನಿರ್ಧಾರ ತಗೊಳ್ಳೋಕ್ಕಾಗತ್ತೆ. ಅದನ್ನು ಒದಗಿಸಿದ ಮೇಲೆ ಬಹುಶಃ ನಮಗೆಲ್ಲರೂ ಕಾನೂನು ಪ್ರಜ್ಞೆ ಇರೋದ್ರಿಂದ ಹೇಳ್ತೀವಿ ಮೇಡಮ್. ನಾನು ತುಂಬ ರೈತರ ಹೋರಾಟ ಮಾಡೋಕ್ಕೆ ಹೋಗಿ ಇನ್ನೊಂದು ಹೋರಾಟ ಮಾಡಿ ನನ್ನ ಮೇಲೆ ಕೆಲಸ ಹಚ್ಕೊಂಡಿದ್ದೇನೆ ಗೊತ್ತಿದೆ. ನಾವು ಮಾಡಿದ್ರೆ ತಪ್ಪು ನಮ್ಮ ಮೇಲೆ ಬರೋ ಸಾಧ್ಯತೆಗಳು ಹೆಚ್ಚಿರುತ್ತೆ. ಹಾಗಾಗಿ ಏನು ಕಾನೂನಲ್ಲಿ ಏನು ದಾಖಲೆ ನಾವು ಎವಿಡೆನ್ಸ್ ಎಲ್ಲ ಆದಮೇಲೆ ತಪ್ಪು ಯಾರ್ದೊಂದು ಗೊತ್ತಾದರೆ ಆವಾಗ ನಾವು ಮಾತಾಡಲಿಕ್ಕೆ ಹೆಚ್ಚಿರುತ್ತೆ. ಇದು ತುಂಬ ಸೂಕ್ಷ್ಮ ವಿಚಾರ. ಆದ್ದರಿಂದ ಸುಮ್ಮನೆ ನಾವೇನೋ ಮೈಕ್ ಇದೆ, ಕ್ಯಾಮ್ರಾ ಇದೆ ಅಥವಾ ಮೀಡಿಯಾ ಇದೆ ಅಂತ ಬಡಬಡಿಸಿ ಅದನ್ನು ತಪ್ಪು ದಾರಿ ತೊಗೊಂಡೋಗೋ ಬದಲು ಸ್ವಲ್ಪ ತಾಳ್ಮೆಯಿಂದ ಕಾದು ಯಾರೇ ತಪ್ಪು ಮಾಡಿದ್ರು ಸರ್, ನಾವೇ ತಪ್ಪು ಮಾಡಿದ್ದು ಅಥವಾ ಒಂದು ವೇಳೆ ದರ್ಶನವೇ ತಪ್ಪು ಮಾಡಿದ್ರೆ ಚಿತ್ರರಂಗದ ಹಿರಿಯರಿದ್ದಾರೆ, ಅವರು ತಿದ್ದಿ ಬುದ್ಧಿ ಹೇಳ್ತಾರೆ ಅಥವಾ ಅವರು ಗೊತ್ತಿದ್ದೇ ಆಕಸ್ಮಿಕವಾಗಿದ್ದರೆ ಅದನ್ನು ತಿದ್ಕೊಳ್ತಾ ಬುದ್ಧಿ ಅವ್ರಿಗೂ ಇದೆ ತಂದ್ಕೊಳ್ತೀನಿ ಸರ್. ಬಹುಶಃ ನಾವೆಲ್ಲರೂ ಸೇರಿ ಇದನ್ನು ಸರಿ ಮಾಡೋಣ. ಇದನ್ನೇ ರಬ್ ಮಾಡಿ ಹೇಳ್ಕೊಂಡು ಹೋಗೋ ಬದಲು ನಾವೆಲ್ಲರೂ ಸೇರಿ ತಪ್ಪಾಗಿರೋದನ್ನ ಸರಿ ಮಾಡಿ ಮುಂದಕ್ಕೆ ಹೋಗೋಣ ಅಂತ ನಾನು ಆಶೆ. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.